ಹಾಯ್ ಹಲೋ ನಮಸ್ತೆ. ಚಂದ್ರಪ್ರಭಾ ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಗಿಚ್ಚ ಗಿಲಿಗಿಲಿಯಲ್ಲಿ ಭಾಗವಹಿಸಿದ್ರು. ಮಜಾ ಭಾರತ ರಿಯಾಲಿಟಿ ಶೋ ಮೂಲಕವೂ ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಕಿರುತೆರೆಗೆ ಬರುವ ಮುನ್ನ ಚಂದ್ರಪ್ರಭಾ ಗಾರೆ ಕೆಲಸ ಮಾಡ್ತಾ ಇದ್ರು. ಇದೀಗ ಅವಕಾಶಗಳ ಕೊರತೆಯಿಂದಾಗಿ ಮತ್ತೆ ಗಾರೆ ಕೆಲಸಕ್ಕೆ ಅವರು ಮರಳಿದ್ದಾರೆ. ರಿಯಾಲಿಟಿ ಶೋಗಳ ಮೂಲಕ ಸಖತ್ ಫೇಮಸ್ ಆದವರು ಚಂದ್ರಪ್ರಭಾ. ಇತ್ತೀಚೆಗೆ ಅದ್ಧೂರಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು. ಇದೀಗ ಅವಕಾಶಗಳಿಲ್ಲದೆ ಗಾರೆ ಕೆಲಸ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಿ, ಗಾರೆ ಕೆಲಸ ಮಾಡ್ತಿದ್ದು ಸಿನಿಮಾಗೆ ಬಂದಿದ್ದೆ. ಈಗ ಮತ್ತೆ ಗಾರೆ ಕೆಲಸ ಮಾಡ್ತಿದ್ದೀನಿ. ಸುಮಾರು 17 ವರ್ಷ ಆಗಿತ್ತು ಗಾರೆ ಕೆಲಸ ಮಾಡಿ. ಇದೀಗ 2 ತಿಂಗಳಿನಿಂದ ನಾನು ಮತ್ತೆ ಗಾರೆ ಕೆಲಸ ಮಾಡ್ತಿದ್ದೀನಿ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಚಂದ್ರಪ್ರಭಾ ಹೇಳ್ಕೊಂಡಿದ್ದಾರೆ. ಎಲ್ಲರೂ ಕೇಳ್ತಾರೆ, ಟಿವಿಯಲ್ಲಿ ಕಾಣಿಸ್ಕೊಳ್ತಿದ್ದೆ, ಈಗ ನೋಡಿದ್ರೆ ಗಾರೆ ಕೆಲಸ ಮಾಡ್ತಿದ್ದೀಯಾ ಅಂತಾರೆ. ನಾವು ಮೊದಲು ಇದರಿಂದಲೇ ಅನ್ನ ತಿಂದಿದ್ದು. ನಮ್ಮ ತಂದೆ ನನಗೆ ಮೊದಲು ಕಲಿಸಿಕೊಟ್ಟಿದ್ದೇ ಈ ಕೆಲಸ. ಅವರ ಜೊತೆ ನಾನು ಈ ಕೆಲಸ ಮಾಡ್ತಿದ್ದೆ. 17 ವರ್ಷ ಆಗಿತ್ತು ನಾನು ಈ ಕೆಲಸ ಮಾಡಿ. ನಾನು ಬೆಂಗಳೂರಿಗೆ ಬಂದು ಹೆಚ್ಚು ಕಡಿಮೆ 10 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ರಂಗಾಯಣದಲ್ಲಿದ್ದೆ. ಈಗ ಮದುವೆ ಬೇರೆ ಆಗಿದೆ. ದುಡಿವು ಅನಿವಾರ್ಯ. ಕೆಟ್ಟ ಕೆಲಸ ಮಾಡೋಕೆ ಮುಜುಗರ ಪಡಬೇಕು. ನಾವು ದುಡಿತಿದ್ದೀವಿ. ಇಂಡಸ್ಟ್ರಿಯಲ್ಲಿ ಈಗ ಕೆಲಸ ಕಮ್ಮಿ ಆಗಿದೆ. ಹಾಗಾಗಿ ಗಾರೆ ಕೆಲಸ ಮಾಡ್ತಿದ್ದೀನಿ. ಟಿವಿಯಲ್ಲಿ ರಿಯಾಲಿಟಿ ಶೋಗಳನ್ನು ಮಾಡಿದ್ದೀನಿ. ಜನ ಏನಂದ್ಕೊಳ್ತಾರೆ ಅಂದ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ಈಗ ಮಳೆ, ಹಾಗಾಗಿ ಶೂಟಿಂಗ್ಗಳು ಕಡಿಮೆ. ಸಿಕ್ಕ ಆಫರ್ಗಳು ಪೋಸ್ಟ್ಪೋನ್ ಆಯಿತು. ಡಿ ಬಾಸ್ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೆ. ದಿ ಡೆವಿಲ್ ಸಿನಿಮಾ ಅವಕಾಶ ಕೂಡ ಮಿಸ್ ಆಗೋಯ್ತು ಅಂತ ಚಂದ್ರಪ್ರಭಾ ಹೇಳಿದ್ದಾರೆ. ಇಲ್ಲಿವರೆಗೂ ಒಂದು ಸೀರಿಯಲ್ ಅಥವಾ ಸಿನಿಮಾಗಳ ಅವಕಾಶವೇ ಇಲ್ಲ. 10 ವರ್ಷದಲ್ಲಿ 70ರಿಂದ 80 ಸಿನಿಮಾ ಮಾಡಿದ್ದೀನಿ. ಈ ವರ್ಷವಂತೂ ಒಂದು ಸಿನಿಮಾ ಹಾಗೂ ಒಂದು ಸೀರಿಯಲ್ ಕೂಡ ಇಲ್ಲ ಅಂತ ಕಲಾವಿದ ಚಂದ್ರಪ್ರಭಾ ನೋವನ್ನ ತೋಡ್ಕೊಂಡಿದ್ದಾರೆ.